ಡೇ 1 ಹಾರ್ಡ್ ರನ್ನಿಂಗ್ ಇತ್ತು, ಡೇ 2 ಲೆಗ್ ಪೇನ್ ಇತ್ತು. ಆದರೂ ಕೂಡ ನಾವು ಇನ್ನೂ ಸ್ಟಾಪ್ ಮಾಡಿಲ್ಲ. ಆರ್ಮಿ ಸೆಲೆಕ್ಷನ್ ಅನ್ನೋದು ಬರೀ ಸ್ಪೀಡಿಂದ ಆಗಲ್ಲ, ಅದು ನಾವು ಕನ್ಸಿಸ್ಟೆಂಟ್ ಆಗಿ ವರ್ಕೌಟ್ ಮಾಡೋದ್ರಿಂದ ಸೊ ನಮಗೆ ಸಿಗುತ್ತೆ. ವೆಲ್ಕಮ್ ಟು ದ 600 ಮೀಟರ್ ಟ್ರೈನಿಂಗ್ ಡೇ 3ಗೆ. ನಮಸ್ಕಾರ, ಜೈ ಹಿಂದ್ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೇಸರ್ ವಿ.ಕೆ. ಸೊ 16 ಮೀಟರ್ ಆರ್ಮಿ ಪ್ರಿಪ್ರೇಷನ್ ಲಾಗ್ನ ಡೇ 3ಗೆ ಸೊ ಎಲ್ಲರೂ ಕೂಡ ಸ್ವಾಗತ. ಇವತ್ತಿನ ದಿನ ಯಾವುದೇ ರೀತಿ ಹಾರ್ಡ್ ವರ್ಕೌಟ್ ಇರೋಂಗಿಲ್ಲ. ಸೊ ಇವತ್ತು 3 ದಿನ ಬಂದ್ಬಿಟ್ಟು ಇವತ್ತು ರಿಕವರಿ ಡೇ ಇರುತ್ತೆ. ಸೊ ಈಸಿಯಾಗಿ ರನ್ನಿಂಗ್ ಇರುತ್ತೆ. ಈಸಿಯಾಗಿ ನಾವು 2 ಕಿಲೋಮೀಟರ್ ರನ್ನಿಂಗ್ ಮಾಡಬೇಕಾಗುತ್ತೆ. ಅದಾದಮೇಲೆ ಸ್ಟ್ರೆಚಿಂಗ್, ಹಾಗೆಯೇ ಕೋರ್ ವರ್ಕೌಟು. ಸೊ ಈ ರೀತಿ ಒಂದಿಷ್ಟು ಎಕ್ಸಸೈಸ್ನ ಸೊ ಇದರೊಳಗಡೆ ಮಾಡಬೇಕಾಗುತ್ತೆ. ಸೊ ರನ್ನಿಂಗ್ ಅಂತೂ ಈಸಿ ಇರುತ್ತೆ, ಯಾಕಂದರೆ ನಮ್ಮ ಲೆಗ್ಸ್ ಎಲ್ಲ ಈಗ 2 ದಿನ ಇದನ್ನು ಸ್ವಲ್ಪ ಹಾರ್ಡಾಗಿರುತ್ತೆ. ಯಾಕಂದರೆ ಫಸ್ಟ್ ಡೇ ನಾವು 5 km ರನ್ನಿಂಗ್ ಮಾಡಿದ್ವಿ, ಹಾಗೆ ನಾವು ಸ್ಪ್ರಿಂಟ್ ಹಾಕಿದ್ವಿ. ಸೊ ಹಾಗಾಗಿ ಇವತ್ತಿಂದ ನಾವು ರಿಕವರಿನ ಮಾಡೋಗುತ್ತೆ. ಇಲ್ಲಕಪ್ಪ ಅಂದರೆ ಇಂಜುರಿ ಬರೋ ಚಾನ್ಸಸ್ ಕೂಡ ಭಾಳ ಇರುತ್ತೆ. ಸೊ ಹಾಗಾಗಿ ನಾವು ಇವತ್ತಿನ ರಿಕವರಿ ವರ್ಕೌಟ್ನ ಸೊ ಮಾಡೋಣ. ನಾವು ಇವತ್ತಿನ ದಿನ ರಿಕವರಿನ ಏನಕ್ಕೆ ಮಾಡ್ತಾ ಇದ್ದೀವಪ್ಪ ಅಂದರೆ, ಸೊ ರಿಕವರಿ ವರ್ಕೌಟ್ನ ನಾವು ಮಾಡೋದ್ರಿಂದ ಸೊ ನಮ್ಮದು ಸ್ಪೀಡ್ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಒಂದು ರಿಕವರಿ ವರ್ಕೌಟ್ನ ಮಾಡ್ತಾ ಇದ್ದೀನಿ. ಇದರೊಳಗಡೆ ಬಂದ್ಬಿಟ್ಟು ಕೇವಲ ನೀವು 2 ಕಿಲೋಮೀಟರ್ ಈಸಿಯಾಗಿ ರನ್ನಿಂಗ್ ಮಾಡ್ಕೊಳುತ್ತೆ. ಯಾವುದೇ ರೀತಿ ಟೈಮಿಂಗ್ ಇರೋಂಗಿಲ್ಲ. ಸೊ ಒಂದೇ ಪ್ಲೇಸ್ ಒಳಗಡೆ ಈಸಿಯಾಗಿ ನೀವು 2 ಕಿಲೋಮೀಟರ್ ರನ್ನಿಂಗ್ ಕಂಪ್ಲೀಟ್ ಮಾಡ್ಕೊಳುತ್ತೆ. ಅದಾದಮೇಲೆ ಒಂದು 15-20 ನಿಮಿಷ ಕೋರ್ ವರ್ಕೌಟ್ನ ಮಾಡಬೇಕಾಗುತ್ತೆ. ಹಾಗೆಯೇ ಅದಾದಮೇಲೆ 20-25 ನಿಮಿಷ ಸೊ ನಾವು ಸ್ಟ್ರೆಚಿಂಗ್ ಎಕ್ಸಸೈಸ್ನ ಮಾಡಬೇಕಾಗುತ್ತೆ. ಸೊ ಬನ್ನಿ ಲೆಟ್ ಸ್ಟಾರ್ಟ್. ಸೊ ಮಾಡೋಣ. ಸೊ ಲೈಟಾಗಿ ಫಸ್ಟಾಗಿ ಒಂದು 10-15 ನಿಮಿಷ ವಾರ್ಮ್ ಅಪ್ ಮಾಡಿಕೊಂಡು ಸೊ ಅಲ್ಲಿಂದ ನಮ್ಮ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ವಾರ್ಮಪ್ ಎಲ್ಲ ಮುಗೀತು. ಸೊ ವಾರ್ಮಪ್ ಎಲ್ಲ ಮುಗಿದ್ಮೇಲೆ ನಾನು ಇವಾಗ ರನ್ನಿಂಗ್ನ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತಿನ ದಿನ ಬಂದುಬಿಟ್ಟು ಈಸಿ ಪೇಸ್ ರನ್ನಿಂಗ್ ಇರುತ್ತೆ. ಯಾವುದೇ ರೀತಿ ಸ್ಪೀಡ್ ಇರೋಂಗಿಲ್ಲ, ಯಾವುದೇ ರೀತಿ ರೇಸ್ ಇರೋಂಗಿಲ್ಲ. ನಾವು ಆರಾಮಾಗಿ ಈಸಿಯಾಗಿ ಸ್ಮೂತಾಗಿ ಓಡಬೇಕಾಗುತ್ತೆ. ಸೊ ಈ ರೀತಿ ಓಡೋದ್ರಿಂದ ನಮಗೆ ಈಸಿ ರನ್ನಿಂಗ್ ಓಡೋದ್ರಿಂದ ನಮ್ಗೆ ಏನೆಲ್ಲ ಇಂಪ್ರೂವ್ಮೆಂಟ್ ಆಗುತ್ತಪ್ಪ ಅಂದರೆ, ಸೊ ನಮ್ಮ ಸ್ಟಾಮಿನಾ ಆಗಿರ್ಬೋದು, ಹಾಗೆಯೇ ಬ್ರೀತಿಂಗ್ ಆಗಿರ್ಬೋದು, ಹಾಗೆಯೇ ನಮ್ಮ ಮಸಲ್ಸ್ ಕೂಡ ರಿಕವರಿ ಬೇಗ ಅಂದರೆ ಬೇಗ ಆಗ್ತಾರೆ. ಸೊ ಭಾಳ ಜನ ಹುಡುಗರು ಏನು ಯೋಚನೆ ಮಾಡ್ತಾರಪ್ಪ ಅಂದರೆ, ಸೊ ಡೈಲಿ ನಾವು ಫಾಸ್ಟ್ ರನ್ನಿಂಗ್ನ ಮಾಡೋದ್ರಿಂದ ಸೊ ನಮ್ಮ ರನ್ನಿಂಗು ಜಲ್ದಿ ಬೇಗ ಒಳ್ಳೆಯದು ಸುಧಾರಿಸುತ್ತೆ, ನಮ್ಮ ಟೈಮ್ ಭಾಳ ಕಡಿಮೆ ಆಗುತ್ತೆ ಅನ್ಕೊಂಡಿರ್ತಾರೆ. ಸೊ ಆದರೆ ನಿಜವಾದ ಸತ್ಯ ಏನಪ್ಪ ಅಂದರೆ ಆ ಥರ ಯೋಚನೆ ಮಾಡೋದು ತಪ್ಪು. ಸೊ ಸ್ಮಾರ್ಟ್ ರನ್ನಿಂಗ್ ಮಾಡಿದರೆ ಸೊ ನಮಗೆ ಬೆಟರ್ ರಿಸಲ್ಟು ಬರುತ್ತೆ. ನಮಗೆ ಬೇಗ ನಮ್ಮ ಟೈಮಿಂಗ್ ಕಡಿಮೆ ಆಗಬೇಕು, ನಮ್ಮದು ಜಾಸ್ತಿ ರಿಸಲ್ಟ್ ಬರಬೇಕಪ್ಪ ಅಂದರೆ ಸೊ ನಾವು ಈ ರೀತಿ ಈಸಿ ರನ್ನಿಂಗ್ ಕೂಡ ಮಾಡಬೇಕಾಗುತ್ತೆ. ಇದು ನಮಗೆ ಕಂಪಲ್ಸರಿ ಆಗಿರುತ್ತೆ. ರನ್ನಿಂಗ್ ಎಲ್ಲ ಮುಗಿಸಿದೆ. ರನ್ನಿಂಗ್ ಮುಗಿಸಿದ ಮೇಲೆ ಸೊ ಒಂದು ಸ್ವಲ್ಪ ಹೈನೀಸ್ ವರ್ಕೌಟ್ ಮಾಡಿದೆ. ಸೊ ಈ ಒಂದು ವರ್ಕೌಟ್ ಮಾಡೋದ್ರಿಂದ ಸೊ ನಮಗೆ ಲೆಗ್ಸ್ ಪವರ್ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೆ ನಮಗೆ ಫಿನಿಶಿಂಗ್ ಮಾಡೋದಕ್ಕೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಅದಾದ್ಮೇಲೆ ಇದರೊಳಗಡೆ ಮತ್ತೆ ನಿಮಗೆ ಇನ್ನೊಂದು ಲೆಗ್ ವರ್ಕೌಟ್ ಕೂಡ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಈ ರೀತಿ ಈ ಒಂದು ವರ್ಕೌಟ್ ಮಾಡೋದು ಕೂಡ ನಿಮಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತೆ. ಏನಕ್ಕಪ್ಪ ಅಂದರೆ ನಿಮಗೆ ಫಿನಿಶಿಂಗ್ ಟೈಮ್ ಒಳಗಡೆ ನಿಮ್ಮ ಲೆಗ್ ಸಪೋರ್ಟ್ ಮಾಡಲ್ಲ. ಸೊ ಈ ಎಕ್ಸರ್ಸೈಸ್ ಮಾಡೋದ್ರಿಂದ ನಿಮಗೆ ಕಂಪ್ಲೀಟ್ ಆಗಿ ನೀವು ಫಿನಿಶಿಂಗ್ ನ ಮಾಡ್ಬೋದು. ಸೊ ಅದಾದ್ಮೇಲೆ ಒಂದಿಷ್ಟು ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡಬೇಕು. ಸೊ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ನ ಮಾಡೋದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನ ನೀವು ಸ್ಟ್ರೆಚಿಂಗ್ ಮಾಡೋದ್ರಿಂದ ಸೊ ನಿಮ್ಗೆ ಇಂಜುರಿಗಳು ಬಹಳ ಅಂದ್ರೆ ಬಹಳ ದೂರ ಆಗ್ತವೆ. ಆಮೇಲೆ ನಿಮ್ದು ಸ್ಟ್ರೈಡ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಅಂದ್ರೆ ನಿಮ್ದು ಲಾಂಗ್ ಸ್ಟೆಪ್ ಕೂಡ ಬೇಗ ಕುಂತದೆ ನೀವು ಈ ರೀತಿ ಸ್ಟ್ರೆಚಿಂಗ್ ಮಾಡೋದ್ರಿಂದ. ಸೊ ನೀವು ಒಂದು 4-5 ಸ್ಟ್ರೆಚಿಂಗ್ ನ ಮಾಡಿ ಸೊ ನೀವು ಮಾಡಿದಪ್ಪ ಅಂದ್ರೆ ನಿಮ್ದು ಲೆಗ್ಸ್ ಸ್ಟ್ರೈಟ್ ಕೂಡ ಆಗುತ್ತೆ. ಒಂದ್ ವೇಳೆ ನೀವೇನಾದ್ರು ಮಾಡ್ಲಿಕ್ಕಪ್ಪ ಅಂದ್ರೆ ನೀವು ಸ್ಟ್ರೆಚಿಂಗ್ ಮಾಡಲಿಲ್ಲ ಅಂದ್ರೆ ನಿಮ್ದು ಪೇನ್ಸ್ ಎಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಒಂದ್ ವೇಳೆ ನಿಮ್ದು ತೊಡೆ ಹಿಡಿಯೋದು ಸೊ ಈ ರೀತಿ ಬಹಳ ಅಂದ್ರೆ ಬಹಳ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಸ್ಟ್ರೆಚಿಂಗ್ ಮಾಡೋದ್ರಿಂದ ಸೊ ನಿಮ್ ಲೆಗ್ ಎಲ್ಲ ಫ್ರೀ ಆಗಿರುತ್ತೆ. ಸೊ ನೀವು ಈಸಿಯಾಗಿ ರನ್ನಿಂಗ್ ಕೂಡ ಆರಾಮಾಗಿ ಮಾಡ್ಬೋದು, ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಇಲ್ಲದೆ ಇರೋ ಹಾಗೆ. ಹಾಗಾಗಿ ಸ್ಟ್ರೆಚಿಂಗ್ ನ ಎಲ್ಲರೂ ಕೂಡ ಕಂಪಲ್ಸರಿ ಮಾಡಿ. ಸೊ ಯಾರು ಕೂಡ ಮಿಸ್ ಮಾಡಕ್ಕೆ ಹೋಗ್ಬಿಡಿ ಸ್ಟ್ರೆಚಿಂಗ್ ಮಾಡೋದು, ಹಾಗೇನೆ ವಾರ್ಮ್ ಅಪ್ ಮಾಡೋದನ್ನ. ಅಲ್ಲೋ ಫೋನ್ ಇದ್ದಿರಿ, ಫೋನ್ ಆಯ್ತಲ್ಲ ನೀನೆ ಮೂಡಿದ್ರೆ ಯಾವಾಗ ನೀನು ಮೊನ್ನೆ ಬಂದ ಎದಕ್ಕೆ ಹೋಯ್ದೆ? ಇಲ್ಲಿ ಫುಟ್ ಅಂದಿದ್ದಿಲ್ಲ ಕೂಡ್ರು ಕರೆದಿದ್ರಿ ಹೇಳ ಬಾ ಬಾ ಅಂತೇಳಿ ವಿಡಿಯೋ ಮಾಡಾಕ ನೋಡ. ಅಲ್ಲ ಅಗ್ನಿವೀರನ ಅದ ಮಂಗರ್ಲಿ ಮೊನ್ನೆ
ಸ್ಟ್ರೆಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇವಾಗ ನಮ್ಮನ್ನ ಕೋರ್ನ ಸ್ಟ್ರಾಂಗ್ ಮಾಡೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದು ಪ್ಲಾಂಕ್ ಅಂತಾರೆ. ಸೊ ಇದನ್ನು ಮಾಡೋದ್ರೆ ನಿಮ್ಮದು ಹೊಟ್ಟೆ ಕೂಡ ಭಾಳ ಅಂದ್ರೆ ಭಾಳ ಫಿಟ್ ಆಗುತ್ತೆ. ಸೊ ನಿಮ್ಮ ಹೊಟ್ಟೆ ಫಿಟ್ ಆದಪ್ಪ ಅಂದರೆ ಸೊ ನಿಮಗೆ ರನ್ನಿಂಗ್ ಕೂಡ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತೆ. ಸೊ ನಿಮ್ದೇನಾದರೂ ಸ್ಟ್ರಾಂಗರ್ ಕೋರ್ ಇತ್ತಪ್ಪ ಅಂದರೆ ಸೊ ನೀವು ಬೆಟರ್ ಬ್ಯಾಲೆನ್ಸ್ ಆಗಿ ನೀವು ರನ್ನಿಂಗ್ನ ಮಾಡ್ಬೋದು. ಮೇನಾಗಿ ನಮ್ಮ ಹೊಟ್ಟೆ ಕೂಡ ನಮಗೆ ಭಾಳ ಅಂದ್ರೆ ಭಾಳ ಸಪೋರ್ಟಿವ್ ಆಗಿರುತ್ತೆ. ಸೊ ನೀವು ನಿಮ್ಮ ಹೊಟ್ಟೆನ ಗಟ್ಟಿ ಮಾಡಿಕೊಂಡ್ರೆ ಸೊ ಅದಕ್ಕೆ ನೀವು ಎಕ್ಸಸೈಸ್ನ ಜಾಸ್ತಿ ಮಾಡಿದಪ್ಪ ಅಂದರೆ ಸೊ ನಿಮಗೆ ರನ್ನಿಂಗ್ ಮಾಡೋಕ್ಕೆ ಈಸಿ ಅಂದರೆ ಈಸಿ ಆಗುತ್ತೆ. ಸೊ ನೀವು ಕೋರ್ ವರ್ಕೌಟ್ ಮಾಡೋದ್ರಿಂದ ಅದು ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ. ಅದಾದಮೇಲೆ ನಿಮಗೆ ಬ್ಯಾಲೆನ್ಸ್ ಕೂಡ ಆಗುತ್ತೆ ನಿಮಗೆ ರನ್ನಿಂಗ್ ಮಾಡಲಿಕ್ಕೋಸ್ಕರ. ಹಾಗೆಯೇ ಸ್ಟ್ರೆಂತ್ ಕೂಡ ಬರುತ್ತೆ. ಹಾಗೆ ನಿಮಗೆ ಲೋವರ್ ಬ್ಯಾಕ್ ಕೂಡ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ನಾವು ಕೋರ್ ಎಕ್ಸರ್ಸೈಸ್ ಕೂಡ ಮಾಡ್ತೀವಿ. ಸೊ ಇದಾದಮೇಲೆ ನಾವು ಆರ್ಮಿ ರನ್ನಿಂಗ್ ಹೋಗ್ತಾ ಇದೀವಪ್ಪ ಅಂದರೆ ಆರ್ಮಿಗೋಸ್ಕರ ಇದನ್ನು ಮಾಡ್ತಾ ಇದೀವಪ್ಪ ಅಂದರೆ ಸೊ ನಾವು ಫುಲ್ ಬಾಡಿನ ವರ್ಕೌಟ್ ಮಾಡೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಹಾಗಾಗಿ ಸೊ ನಾವು ಈ ಒಂದು ವರ್ಕೌಟ್ ಕೂಡ ಮಾಡಿದ್ವಿ. ಸೊ ಇದಾದಮೇಲೆ ನೆಕ್ಸ್ಟ್ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಬನ್ನಿ. ಗೊತ್ತೈತಿ ಗ್ರೇಟಿಂಗ್ ಸ್ವಲ್ಪ ಕಂಪ್ನಿ ಕೂಡ ನಿಂತ್ರ ನಮ್ಗ ಕೆಲ್ಸದ ಮನ್ಯಾಗ ಕೆಲ್ಸ ಊಟ ಕೂತಿದ್ದಿಲ್ಲಿ ಸಕ್ಸಸ್ ಅನ್ನೋದು ಬರೀ ನೀನು ಒಂದಿನ ಹಾರ್ಡ್ ವರ್ಕ್ ಮಾಡಿದ್ರೆ ಸಿಗೋಂಥದ್ದಲ್ಲ. ಸಕ್ಸಸ್ ಏನಪ್ಪ ಅಂದರೆ ಪ್ರತಿದಿನ ನೀನು ಒಂದು ಸಣ್ಣ ಸಣ್ಣ ಎಫರ್ಟ್ಗಳನ್ನ ಹಾಕಬೇಕು. ಅವಾಗ ನಿಂಗೆ ಸಕ್ಸಸ್ ಸಿಗುತ್ತಾ. ಮೊದಲನೇ ದಿನ ನಾವು ರನ್ನಿಂಗ್ನ ಮಾಡಿದ್ವಿ. ಹಾಗೆಯೇ ಎರಡನೇ ದಿನ ಬಂದುಬಿಟ್ಟು ಎರಡನೇ ದಿನ ಕೂಡ ರನ್ನಿಂಗ್ ಮಾಡಿ ಎರಡನೇ ದಿನ ಭಾಳ ಅಂದ್ರೆ ಭಾಳ ಪೇನ್, ಲೆಗ್ಸ್ ಎಲ್ಲ ಪೇನ್ ಅದು. ಹಾಗೆಯೇ ಮೂರನೇ ದಿನ ನಾವು ರಿಕವರಿ ವರ್ಕೌಟ್ ಕೂಡ ಮಾಡಿದ್ವಿ. ಆದರೂ ಕೂಡ ನೀನು ಈ ಒಂದು ವಿಡಿಯೋನ ನೋಡ್ತಾ ಇದೆಯಾ, ನೀನು ಕೂಡ ವರ್ಕೌಟ್ ಮಾಡ್ತಾ ಇದೆಯಾ ಅಂತಂದರೆ ಸೊ ಇವತ್ತಲ್ಲ ನಾಳೆ ನಿನಗೂ ಕೂಡ ಜಯ ಸಿಕ್ಕೇ ಸಿಗುತ್ತೆ. ಆ ಒಂದು ಸಕ್ಸಸ್ ನಿನಗೆ ಕಟ್ಟಿಟ್ಟ ಬುತ್ತಿ. ಬರೀ 3 ದಿನ ಎಲ್ಲ ಈ ಒಂದು ವಿಡಿಯೋ ನನ್ನ ಜೊತೆಗೆ ನೀನು 30 ದಿನ ವರ್ಕೌಟ್ ಕೂಡ ಕಂಪ್ಲೀಟ್ ಮಾಡಿ ಸೊ ನೀನು ಕೂಡ ಸಕ್ಸಸ್ ಹಾದಿನ ತಲುಪಿಸೋದು ನನ್ನ ಜವಾಬ್ದಾರಿ. ನಾನು ಯಾವ ರೀತಿ ಹೇಳ್ಕೊಡ್ತೀನೋ ಆ ರೀತಿ ವರ್ಕೌಟ್ ಮಾಡೋದು, ಆ ರೀತಿ ಓಡೋದು ನಿನ್ನ ಜವಾಬ್ದಾರಿ. ನೀವು ಕೂಡ 16 ಮೀಟರ್ ರನ್ನಿಂಗ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಅಂದರೆ ಹಾಗೆಯೇ ಆರ್ಮಿ ಹಾಗೆಯೇ ಟಿ ಒಳಗಡೆ ಆಗಿರ್ಬೋದು, 15 ಒಳಗಡೆ ಆದರೂ ನೀವು ಕೂಡ ಸೆಲೆಕ್ಷನ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಅದಕ್ಕೋಸ್ಕರ ನಾನು ನಿಮಗೆ ತೊಗೊಂಡಿದ್ದೀನಿ 16 ಮೀಟರ್ ರನ್ನಿಂಗ್ನ ಸೀರೀಸ್ನ. ಸೊ ಹಾಗಾಗಿ ಡೈಲಿ ನಿಮಗೆ ಪ್ರತಿದಿನ ಯಾವ ರೀತಿ ವರ್ಕೌಟ್ ಮಾಡಬೇಕಂತ ಸೊ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಹಾಗಾಗಿ ನೀವೇನಾದರೂ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದಪ್ಪ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಹಾಗೆಯೇ ಪ್ರಾಕ್ಟೀಸ್ ಮಾಡ್ತಕ್ಕಂಥ ನಿಮ್ಮ ಫ್ರೆಂಡ್ಸ್ ಕೂಡ ಈ ಒಂದು ವಿಡಿಯೋನ ತಪ್ಪದೇನೆ ಶೇರ್ ಮಾಡಿ. ಹಾಗೆಯೇ ನಾವು ಪ್ರಾಕ್ಟೀಸ್ ಮಾಡ್ತಾ 3 ದಿನ ಕೂಡ ಕಂಪ್ಲೀಟ್ ಮಾಡಿದ್ವಿ. ಸೊ ನಾಳೆ 4ನೇ ದಿನ ಬರ್ತಾಯಿದೆ. ಸೊ 4ನೇ ದಿನದಲ್ಲಿ ಸ್ವಲ್ಪ ಹಾರ್ಡ್ ವರ್ಕ್ ಇರುತ್ತೆ. ಹಾಗಾಗಿ ಅದು ಯಾವ ರೀತಿ ಹಾರ್ಡ್ ವರ್ಕ್ ಇರುತ್ತೆ ಅಂತ ಹೇಳಿ ಸೊ ನಾನು ನಿಮಗೆ ನಾಳೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಜೈ ಹಿಂದ್.